ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಸಿಂಹ ರಾಶಿ ಹಾಗೂ ಕನ್ಯಾ ರಾಶಿಯವರಿಗೆ ವಕ್ರಿ ಗುರುವಿನ ಫಲಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಯಾರಿಗೆ ಗುರುಗ್ರಹ ಅದೃಷ್ಟವನ್ನು ಕೊಡಲಿದ್ದಾರೆ, ಯಾರಿಗೆ ದುರಾದೃಷ್ಟದ ಫಲಗಳನ್ನು ನೀಡಲಿದ್ದಾರೆ ಎಂಬಂತಹ ವಿಚಾರಗಳ ಬಗ್ಗೆ ತಿಳಿಯೋಣ ಬನ್ನಿ. 12 ಗ್ರಹಗಳಲ್ಲಿ ಗುರುಗ್ರಹ ಅತ್ಯಂತ ಶುಭ ಗ್ರಹ ಅಂತಲೇ ಕರೆಯಲಾಗಿದೆ. ಜ್ಞಾನಕಾರಕ, ಸಂತಾನಕಾರಕ ಎಂದು ಕರೆಯಲ್ಪಡುವಂತಹ ಗುರುಗ್ರಹ ಅಕ್ಟೋಬರ್ 9, 2024ರಿಂದ ಫೆಬ್ರವರಿ 4, 2025ರವರೆಗೆ ಗುರು ತನ್ನ ನೇರ ಚಲನೆಯನ್ನು ಬಿಟ್ಟು ವಕ್ರ ಚಲನೆಯನ್ನು ಪ್ರಾರಂಭ ಮಾಡಲಿದ್ದಾರೆ. ಗೋಚಾರದ ಪ್ರಕಾರ ಈ 5 ತಿಂಗಳು ಗುರುಗ್ರಹ ಸಿಂಹರಾಶಿ ಹಾಗೂ ಕನ್ಯಾ ರಾಶಿಯವರಿಗೆ ಯಾವ ರೀತಿಯ ಶುಭ ಹಾಗೂ ಅಶುಭ ಫಲಗಳನ್ನು ನೀಡಲಿದ್ದಾರೆ ಅಂತ ನೋಡೋಣ. ಮೊದಲಿಗೆ ಸಿಂಹ ರಾಶಿಯವರಿಗೆ ಗುರುಗ್ರಹ ಪಂಚಮಾಧಿಪತಿ ಹಾಗೂ ಅಷ್ಟಮಾಧಿಪತಿಯಾಗಿದ್ದಾರೆ. ಪಂಚಮ ಸ್ಥಾನದಿಂದ ವಿದ್ಯೆ, ಆರೋಗ್ಯ, ಸಂತಾನ, ನಿಮ್ಮ ಪ್ರೀತಿ ಪ್ರೇಮದ ವಿಚಾರ, ಬುದ್ಧಿವಂತಿಕೆ ಎಷ್ಟಿದೆ, ನೀವು ಎಷ್ಟು ಬುದ್ಧಿವಂತರು ಎಂಬಂತಹ ವಿಚಾರಗಳನ್ನು ನಿಮ್ಮ 5th ಹೌಸಿಂದ ಪ್ರಿಡಿಕ್ಟ್ ಮಾಡಬಹುದು. ಗುರುಗ್ರಹ ವಕ್ರಿಯಾದರೆ ನೀವು ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇರ್ತೀರಾ. ನೀವು ಯೋಚಿಸುತ್ತಿರುವಂತಹ ಕೆಲವೊಂದು ವಿಚಾರಗಳು ಪೋಸ್ಟ್ಪೋನ್ ಆಗ್ತಾ ಇತ್ತು. ನೀವು ಕೆಲವು ತಿಂಗಳುಗಳಿಂದ ಯಾವುದೋ ಬಿಸ್ನೆಸ್ ಮಾಡಬೇಕು, ಯಾವುದೋ ಜಾಬ್ ಸ್ಟಾರ್ಟ್ ಮಾಡಬೇಕು, ಯಾವುದೋ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಬೇಕು ಅಂದುಕೊಂಡಿರುವವರು ಯಾವುದೋ ಕಾರಣಾಂತರಗಳಿಂದ ಪೋಸ್ಟ್ಪೋನ್ ಆಗ್ತಾನೇ ಇತ್ತು. ಗುರುಗ್ರಹ ವಕ್ರಿಯಾದಾಗ ನಿಮ್ಮ ಪೆಂಡಿಂಗ್ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಯೋಗ ಕಂಡು ಬರ್ತಾ ಇದೆ. ವಿದ್ಯಾರ್ಥಿಗಳಿಗೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಅಟೆಂಡ್ ಮಾಡಬೇಕಾ ಬೇಡವೋ ಅನ್ನುವಂಥ ಕನ್ಫ್ಯೂಷನ್ ಸ್ಟೇಟಲ್ಲಿದ್ದರೆ ಅಂತಹ ವಿದ್ಯಾರ್ಥಿಗಳೆಲ್ಲ ಅಕ್ಟೋಬರ್ 9ರಿಂದ ಫೆಬ್ರವರಿ 4ರವರೆಗೆ ಕಾಂಪಿಟೇಟಿವ್ ಎಕ್ಸಾಮನ್ನು ಅಟೆಂಡ್ ಮಾಡಬಹುದು. ಆ ಎಕ್ಸಾಮಲ್ಲಿ ಸಕ್ಸಸ್ಸನ್ನು ಸಹ ಪಡೆಯಬಹುದಾಗಿದೆ. ಈ ರೀತಿಯ ಫಲಗಳನ್ನು ಗುರುಗ್ರಹ ನಿಮಗೆ ಕೊಡಲಿದ್ದಾರೆ. ಯಾರೆಲ್ಲ ಸಂತಾನದ ನಿರೀಕ್ಷೆಯಲ್ಲಿದ್ದೀರೋ ಅವರಿಗೆ ಸಂತಾನ ಆಗುವಂತಹ ಯೋಗವು ಕಂಡು ಬರ್ತಾ ಇದೆ. ಗುರುಗ್ರಹ ಸಂತಾನಕಾರಕ ಹಾಗೂ ಪಂಚಮಾಧಿಪತಿಯೂ ಆಗಿರೋದ್ರಿಂದ ಸಿಂಹರಾಶಿಯವರಿಗೆ ಮದುವೆಯಾಗಿ ಬಹಳ ವರ್ಷಗಳಿಂದ ಮಕ್ಕಳ ನಿರೀಕ್ಷೆಯಲ್ಲಿರುವವರಿಗೆ ಮಕ್ಕಳ ಭಾಗ್ಯ ಸಿಗಲಿದೆ. ಆಫೀಸಲ್ಲಿ ವರ್ಕ್ ಮಾಡುವವರಿಗೆ ಅಕ್ಟೋಬರ್ 9ರಿಂದ ಫೆಬ್ರವರಿ 4ರ ಒಳಗೆ ನಿಮ್ಮ ಆಫೀಸಲ್ಲಿ, ನಿಮ್ಮ ವರ್ಕಿಂಗ್ ಪ್ಲೇಸಲ್ಲಿ ಯಾರ ಮೇಲಾದರೂ ಪ್ರೀತಿ ಪ್ರೇಮ ಉಂಟಾಗಬಹುದು. ಸಿಂಹರಾಶಿಯವರಿಗೆ ಗುರು ಅಷ್ಟಮಾಧಿಪತಿಯಾಗಿರೋದ್ರಿಂದ ಯಾವುದಾದರೂ ಒಂದು ಸಬ್ಜೆಕ್ಟ್ ಬಗ್ಗೆ ಡೀಪಾಗಿ ನಾಲೆಡ್ಜನ್ನು ಗೇನ್ ಮಾಡ್ತೀರಾ. 8ನೇ ಭಾವ ಅಂದರೆ ಸಡನ್ನಾಗಿ ಇನ್ಸಿಡೆಂಟ್ಗಳು ನಡೆಯುವಂತಹ ಸ್ಥಾನ ಅಂತ ಕರಿತೇವೆ. ಆದ್ದರಿಂದ ನೀವು ಗಾಡಿ ಓಡಿಸುವಾಗ ಅಂದರೆ ಡ್ರೈವಿಂಗ್ ಮಾಡುವಾಗ ಈ ಟೈಮ್ ಪೀರಿಯಡಲ್ಲಿ ಸ್ವಲ್ಪ ನಿಧಾನವಾಗಿ ಡ್ರೈವ್ ಮಾಡಿ, ಇಲ್ಲದಿದ್ದರೆ ಸ್ಕಿಡ್ ಆಗುವಂತಹ ಸಾಧ್ಯತೆಗಳಿವೆ. ದೊಡ್ಡದಾಗಿ ಆಕ್ಸಿಡೆಂಟ್ಗಳಾಗುತ್ತೆ ಅಂತ ನಾನು ಹೇಳೋದಿಲ್ಲ, ಬಟ್ ಸ್ಕಿಡ್ ಆಗುವಂತಹ, ಜಾರಿ ಬೀಳುವಂತಹ ಸಾಧ್ಯತೆಗಳು ತೋರಿಸ್ತಾ ಇದೆ. ಆದ್ದರಿಂದ ಬಹಳ ಮುನ್ನೆಚ್ಚರಿಕೆಯಿಂದ ಸ್ವಲ್ಪ ನಿಧಾನವಾಗಿ ಡ್ರೈವ್ ಮಾಡಿ ಅಷ್ಟೇ. ನೀವು ಯಾವಾಗಲೋ ಕಳೆದುಕೊಂಡಂತಹ ಚಿನ್ನ, ಬೆಳ್ಳಿ ವಸ್ತುಗಳು ಎಲ್ಲೋ ಇಟ್ಟು ಮರ್ತೋಗಿರ್ತೀರ. ಸಡನ್ನಾಗಿ ನಿಮಗೆ ಆ ವಸ್ತುಗಳು ಮರಳಿ ಸಿಗಬಹುದು. ಈ ಗುರುಗ್ರಹ ವಕ್ರಿಯಾದಂತಹ ಸಂದರ್ಭದಲ್ಲಿ ನಿಮ್ಮ ಪೂರ್ವಿಕರಿಂದ ಆಸ್ತಿ ಹಣ ಸಿಗುವಂತಹ ಯೋಗನೂ ತೋರಿಸ್ತಾ ಇದೆ. ಪಿತ್ರಾರ್ಜಿತ ಆಸ್ತಿಗಳು ಸಿಗುವಂತಹ ಅದೃಷ್ಟ ಸಹ ಇದೆ ನಿಮಗೆ. ತುಂಬ ವರ್ಷಗಳಿಂದ ಪ್ರಯತ್ನ ಮಾಡುವವರಿಗೆ ಈ 5 ತಿಂಗಳಲ್ಲಿ ನಿಮ್ಮ ಪಿತ್ರಾರ್ಜಿತ ಆಸ್ತಿಗಳು ನಿಮ್ಮ ಕೈ ಸೇರಲಿವೆ. ಗುರು ನಿಮ್ಮ ದಶಮ ಭಾವದಲ್ಲಿ ವಕ್ರಿಯಾಗಲಿದ್ದಾರೆ. ಗುರು ನಿಮ್ಮ ದ್ವಿತೀಯ ಭಾವವನ್ನು ವೀಕ್ಷಿಸ್ತಾ ಇದ್ದಾರೆ. ನಿಮಗೆ ಹೊಸ ಕೆಲಸ ಕಾರ್ಯಗಳು ಸಿಗುವಂತಹ ಸಾಧ್ಯತೆಗಳಿವೆ. ಹೊಸ ಜಾಬ್ಗೆ ಆಫರ್ಸ್ಗಳು ಬರಬಹುದು. ನಿಮ್ಮ ತಂದೆಯ ಮೇಲೆ ಪ್ರೀತಿ ಬಾಂಧವ್ಯ ಹೆಚ್ಚಾಗಬಹುದು. ನಿಮ್ಮ ತಂದೆ ಹಾಗೂ ನಿಮ್ಮ ಪ್ರೀತಿ ಬಾಂಧವ್ಯ ಸುಮಧುರವಾಗಿರುತ್ತದೆ ಈ ಟೈಮ್ ಪೀರಿಯಡಲ್ಲಿ. ಸಿಂಹರಾಶಿಯವರಿಗೆ ಗುರು ಒಳ್ಳೆಯದನ್ನೇ ಮಾಡಲಿದ್ದಾರೆ. ಆದರೆ ನಡೆಯುವಾಗ, ಡ್ರೈವಿಂಗ್ ಮಾಡುವಾಗ ಸ್ವಲ್ಪ ಎಡವಿ ಬೀಳುವಂಥ ಸಾಧ್ಯತೆಗಳು ಇರುವುದರಿಂದ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಇದನ್ನು ಬಿಟ್ಟರೆ ಸಿಂಹರಾಶಿಯವರಿಗೆ ವಕ್ರಿ ಗುರು ನಿಮ್ಮ ಜೀವನದಲ್ಲಿ ಈ 5 ತಿಂಗಳು ಪಾಸಿಟಿವ್ ರಿಸಲ್ಟ್ಗಳನ್ನೇ ಕೊಡಲಿದ್ದಾರೆ. ಪ್ರತಿದಿನ ಬೆಳಿಗ್ಗೆ ಸೂರ್ಯ ನಮಸ್ಕಾರವನ್ನು ಮಾಡೋದಕ್ಕೆ ಮರಿಬೇಡಿ. ಪ್ರತಿದಿನ ಮುಂಜಾನೆ ಸೂರ್ಯ ನಮಸ್ಕಾರವನ್ನು ಮಾಡಿ, ಎಲ್ಲವೂ ಶುಭವಾಗಲಿದೆ. ಕನ್ಯಾ ರಾಶಿಯವರಿಗೆ ವಕ್ರಿ ಗುರುವಿನ ಫಲ ಹೇಗಿದೆ ಅಂತ ನೋಡೋಣ. ವಕ್ರಿ ಗುರು ಯಾವ ರೀತಿಯ ಶುಭ ಹಾಗೂ ಅಶುಭ ಫಲಗಳನ್ನು ನೀಡಲಿದ್ದಾರೆ ಎಂಬಂತಹ ವಿಚಾರಗಳ ಬಗ್ಗೆ ನೋಡೋದಾದರೆ, ಕನ್ಯಾ ರಾಶಿಯವರಿಗೆ ಗುರುಗ್ರಹ ಚತುರ್ಥ ಭಾವಾಧಿಪತಿ
ಅಂದರೆ 4ನೇ ಭಾವ ಹಾಗೂ ಸಪ್ತಮ ಭಾವದ ಅಧಿಪತಿಯಾಗಿ ನವಮ ಭಾವದಲ್ಲಿ ವಕ್ರಿಯಾಗಲಿದ್ದಾರೆ. ಅಕ್ಟೋಬರ್ 9ರಿಂದ ಫೆಬ್ರವರಿ 4, 2025ರವರೆಗೆ 4ನೇ ಮನೆ ಅಂದರೆ ಸುಖಸ್ಥಾನ, ಮಾತೃಸ್ಥಾನ ಅಂತ ಕರಿತೇವೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಕನ್ಯಾ ರಾಶಿಯವರು ನಿಮ್ಮ 4ನೇ ಮನೆಗೆ ಸಂಬಂಧಿಸಿದಂತಹ ಪೆಂಡಿಂಗ್ ಕೆಲಸ ಕಾರ್ಯಗಳನ್ನು ಕಂಪ್ಲೀಟ್ ಮಾಡಬಹುದಾಗಿದೆ. ನಿಮ್ಮ ತಾಯಿಯ ಜೊತೆ ಪ್ರೀತಿ ಹೆಚ್ಚಾಗಲಿದೆ. ನಿಮ್ಮ ತಾಯಿ ನಿಮ್ಮ ಬಗ್ಗೆ ಹೆಮ್ಮೆ ಪಡುವಂತಹ ಕೆಲಸಗಳನ್ನು ನೀವು ಮಾಡ್ತೀರಾ. ನಿಮ್ಮ ಮನೆಯನ್ನು ರಿನೋವೇಷನ್ ಮಾಡಿಸಬಹುದು, ವಾಹನವನ್ನು ಖರೀದಿ ಮಾಡಬಹುದು. ಈ ಟೈಮ್ ಪೀರಿಯಡಲ್ಲಿ ನಿಮ್ಮ ಮನೆಗೆ ಡೆಕೋರೇಟಿವ್ ಥಿಂಗ್ಸ್ಗಳನ್ನು ಪರ್ಚೇಸ್ ಮಾಡ್ತೀರಾ ನೀವು ಈ ಟೈಮ್ ಪೀರಿಯಡಲ್ಲಿ. ಕನ್ಯಾ ರಾಶಿಯವರಿಗೆ ಗುರುಗ್ರಹ ಸಪ್ತಮಾಧಿಪತಿಯಾಗಿ ನವಮ ಭಾವದಲ್ಲಿ ಸ್ಥಿತವಾಗಿರುವುದರಿಂದ ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆ ಹೊರಗಡೆ ಸುತ್ತಾಡಲು ಬಹಳ ದಿನಗಳಿಂದ ಪ್ಲಾನ್ ಮಾಡ್ತಾ ಇದ್ರ, ಆದರೆ ಯಾಕೋ ಸಕ್ಸಸ್ ಆಗ್ತಾ ಇರಲಿಲ್ಲ. ಏನೋ ಒಂದು ರೀಸನ್ನಿಂದ ಪೋಸ್ಟ್ಪೋನ್ ಆಗ್ತಾ ಇತ್ತು, ಯಾವುದೋ ಒಂದು ಕಾರಣಾಂತರಗಳಿಂದ ಮುಂದೂಡ್ತಾನೇ ಇತ್ತು. ಆದರೆ ಈ ಗುರುಗ್ರಹ ವಕ್ರಿಯಾದಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆ, ನಿಮ್ಮ ಜೀವನ ಸಂಗಾತಿಯ ಜೊತೆ ಟ್ರಿಪ್ಗೆ ಹೋಗ್ತೀರಾ, ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿಯನ್ನು ನೀಡ್ತೀರಾ. ಯಾರೆಲ್ಲ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಬೇಕು ಅಂದುಕೊಂಡಿದ್ರೋ ಅವರೆಲ್ಲ ಈ ಟೈಮ್ ಪೀರಿಯಡಲ್ಲಿ ಒಳ್ಳೆ ರೀತಿಯಲ್ಲಿ ಧನಲಾಭವೂ ಸಹ ಆಗಲಿದೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ಸನ್ನು ಮಾಡಬಹುದು. ಕನ್ಯಾ ರಾಶಿಯ ವಿದ್ಯಾರ್ಥಿಗಳಿಗೆ ಹೈಯರ್ ಎಜುಕೇಷನ್ ಮಾಡುವಂತಹ ಯೋಗವಿದೆ. ಯಾಕಂದರೆ ಗುರುಗ್ರಹ ನಿಮ್ಮ ನವಮ ಭಾವದಲ್ಲಿ ವಕ್ರಿಯಾಗಲಿದ್ದಾರೆ. ನವಮ ಭಾವ ಅಂದರೆ ಉನ್ನತ ವ್ಯಾಸಂಗ ಅಥವಾ ಹೈಯರ್ ಎಜುಕೇಷನ್ ಮನೆ ಅಂತ ಕರೆಯಲಾಗಿದೆ. ಆದ್ದರಿಂದ ಕನ್ಯಾ ರಾಶಿಯವರು ಈ ಟೈಮ್ ಪೀರಿಯಡಲ್ಲಿ ಉನ್ನತ ವ್ಯಾಸಂಗವನ್ನು ಮಾಡಬಹುದಾಗಿದೆ. ಗುರು ಆ ರೀತಿ ಫಲಗಳನ್ನು ನಿಮಗೆ ನೀಡಲಿದ್ದಾರೆ. ನಿಮ್ಮ ತಂದೆಯ ಜೊತೆ ಸುಮಧುರ ಬಾಂಧವ್ಯವೂ ಸಹ ಹೆಚ್ಚಾಗಲಿದೆ. ಕನ್ಯಾ ರಾಶಿಯವರಿಗೆ ಹಳೆಯ ಸ್ನೇಹಿತರು ಭೇಟಿ ಮಾಡಬಹುದಾಗಿದೆ. ನೀವು ತುಂಬ ದಿನಗಳಿಂದ ನಿಮ್ಮ ಕಾಲೇಜ್ ಫ್ರೆಂಡ್ಸ್ ಆಗಲಿ ಅಥವಾ ಸ್ಕೂಲ್ ಫ್ರೆಂಡ್ಸ್ ಆಗಲಿ, ನಿಮ್ಮ ಆಫೀಸಲ್ಲಿ ಕೆಲಸ ಮಾಡುವಂತಹ ಹಳೆ ಕೊಲೀಗ್ ಯಾರಾದರೂ ನಿಮಗೆ ಆಕಸ್ಮಿಕವಾಗಿ ಭೇಟಿಯಾಗುವಂತಹ ಸಾಧ್ಯತೆಗಳು ಈ ಟೈಮ್ ಪೀರಿಯಡಲ್ಲಿ ತೋರಿಸ್ತಾ ಇದೆ. ಕನ್ಯಾ ರಾಶಿಯವರಿಗೆ ಸ್ವಲ್ಪ ನೆಗೆಟಿವ್ ಆಗಿ ಆಲೋಚನೆ ಬರಬಹುದು. ಮೆಂಟಲಿ ತುಂಬ ಸ್ಟ್ರೆಸ್ ಮಾಡ್ಕೊಳ್ಬಹುದು, ಸ್ಟ್ರೆಸ್ ಫೀಲ್ ಆಗಬಹುದು. ನಿಮಗೆ ರಿಸರ್ಚ್ ಫೀಲ್ಡಲ್ಲಿ ಜಾಬ್ ಮಾಡುತ್ತಿರುವವರಿಗೆ ಶುಭ ಫಲಗಳನ್ನು ಕೊಡಲಿದ್ದಾರೆ ಗುರುಗ್ರಹ. ನಿಮ್ಮ ಸ್ನೇಹಿತರ ಜೊತೆ ಶಾರ್ಟ್ ಟ್ರಾವೆಲನ್ನು ಮಾಡ್ತೀರಾ. ಯಾಕಂದರೆ ಗುರುಗ್ರಹ ನಿಮ್ಮ ತೃತೀಯ ಭಾವವನ್ನು ವೀಕ್ಷಣೆ ಮಾಡುತ್ತಿರುವಂತಹ ಕಾರಣದಿಂದ ತೃತೀಯ ಭಾವ ಅಂದರೆ ಶಾರ್ಟ್ ಟ್ರಾವೆಲ್ ಅಂತಲೂ ಕರೀತೇವೆ. ಅಥವಾ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ನೀವು ಖರೀದಿಯನ್ನು ಮಾಡ್ತೀರಾ. ಹೊಸ ಲ್ಯಾಪ್ಟಾಪನ್ನು ಪರ್ಚೇಸ್ ಮಾಡಬಹುದು ಅಥವಾ ಹೊಸ ಮೊಬೈಲ್ಗಳನ್ನು ನೀವು ಶಾಪಿಂಗ್ ಮಾಡಬಹುದು. ಹಳೆ ಮೊಬೈಲನ್ನು ಎಕ್ಸ್ಚೇಂಜ್ ಮಾಡಿ ಹೊಸ ಮೊಬೈಲ್ ತೆಗೆದುಕೊಳ್ಳುವಂತಹ ಯೋಗವೂ ಸಹ ತೋರಿಸ್ತಾ ಇದೆ ಈ ಟೈಮ್ ಪೀರಿಯಡಲ್ಲಿ. ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.